ಸಾಕು ಸೂರ್ಯ, ನಿನಗೆ ಕೋಪ ಇದೆ, ಶಕ್ತಿ ಇದೆ ಅಂತ ಹಾರಾಡ್ಬೇಡ. ಪ್ರತಿ ತಪ್ಪಿಗೂ ಕ್ಷಮೆ ಇರುತ್ತೆ. ಆದರೆ ಅಪರಾಧಕ್ಕಿಲ್ಲಪ್ಪ, ಅಪರಾಧಕ್ಕೆ ಶಿಕ್ಷೆ ಮಾತ್ರ ಇರೋದು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಂದ್ರೆ ಹೊಟ್ಟೋದ್ರೆ ಸರಿ. ಇಲ್ಲಾಂದ್ರೆ ಆಯುಧ ಪೂಜೆಗೆ ನಿಂಬೆಹಣ್ಣ ಹೋಗ್ತೀಯ ಅನ್ಯಾಯವಾಗಿ. ಹೋಗು, ಹೋಯ್ತಾರೋ. ಅಲ್ವೋ? ಹೇಳ್ದ ಅರ್ಥ ಅಲ್ವಾ? ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ರೈಟ್ ಹೇಳು. ಹೋಗಲ್ವಾ? ಹೋಗಲ್ಲ, ನನಗೆ ಮಾತಾಡ್ತೀಯ. ರವಿ, ದಯವಿಟ್ಟು ಇಲ್ಲಿಂದ ಹೊರಡಿ. ನೀವು ಯಾಕಣೋ ಅಪ್ಪ ಏನು ಅಲ್ಲ ಇಲ್ಲ. ಹೋಗಪ್ಪ ನೀನು. ರವಿ ಬಾಪ ನೀನು ಬಾ, ನಾನು ಹೇಳ್ತೀನಿ. ಅಕ್ಕನ ನೋಡು, ಆಪರೇಷನ್ ಆಗುತ್ತೆ, ಅಪ್ಪ ಹುಷಾರಾಗ್ತಾರೆ. ಆಮೇಲೆ ಬಂದು ನಿಧಾನಕ್ಕೆ ಮಾತಾಡ್ಕೊಂಡು ಒಂದಾಗಿ. ಈಗ ಎಲ್ಲರೂ ಕೋಪದಲ್ಲಿದ್ದಾರೆ. ಮೊದಲು ನೀನು ನಡೆಯಪ್ಪ, ನೀನು ನಡಿ, ದಯವಿಟ್ಟು ಹೋಗು ಇಲ್ಲಿಂದ. ದುಡ್ಡೆಲ್ಲ ಕಟ್ಟಾಗಿದೆ, ಇನ್ನೂ ಆಪರೇಷನ್ ಮಾಡಿಲ್ವಾ? ರೆಡಿ ಮಾಡ್ಕೊಂಡಿದ್ದಾರೆ, ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ದೇವಸ್ಥಾನಕ್ಕೆ ನಾನು ಬರ್ಲಾ? ದೇವ್ರೆ, ನನಗೆ ನಿನ್ಗೆ ಎಷ್ಟೇ ಕಷ್ಟ ಕೊಡು, ನಾನು ತಪ್ಪಾಗಿ ತಿಳ್ಕೊಳಲ್ಲ. ಆದ್ರೆ ಆ ಪುಣ್ಯಾತ್ಮಂಗ್ ಮಾತ್ರ ಏನು ಆಗದೆ ಇರೋ ಹಾಗೆ ನೋಡ್ಕೊಳಮ್ಮ. ಕಷ್ಟದಲ್ಲಿರೋರ್ಗೆ ನೀನ್ ಕರುಣೆ ತೋರಿಸ್ತೀವೋ ಇಲ್ವೋ, ಆದ್ರೆ ಅವ್ರ ಕರುಣೆ ತೋರಿಸ್ತಾರೆ. ಬಿರುಕು ಬಿದ್ದಿರೋ ಮನೆಗೆ ಆಸರೆ ಆದವರು. ನೀನೇ ಅವ್ರ ಜೊತೆ ಇದ್ದು ಅವ್ರನ್ನ ಕಾಪಾಡ್ಬೇಕಮ್ಮ. ಅತ್ತೆ, ಅಳ್ಬೇಡಿ ಅತ್ತೆ, ಮಾವಂಗೇನು ಆಗಲ್ಲ. ಏನಾದ್ರು ಆದ್ರೆ ನಾನಂತೂ ಬದುಕಿರಲ್ಲ ಕಣಮ್ಮ ರೋಹಿಣಿ. ಎಷ್ಟೋ ಬೈದಿದ್ದೀನಿ, ಅವಮಾನ ಮಾಡಿದ್ದೀನಿ, ಗಂಡ ಅನ್ನೋದನ್ನು ಮರೆತು ತಾತ್ಸಾರ ಮಾಡಿದ್ದೀನಿ. ನಾನು ಯಾವತ್ತೂ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಿಲ್ಲ ಕಣಮ್ಮ. ಅವ್ರು ತುಂಬಾ ಒಳ್ಳೆಯವರು, ತುಂಬಾನೇ ಒಳ್ಳೆಯವರು. ಸರಿ ಹೋಗ್ತಾರೆ ಅತ್ತೆ. ಈ ಕಾಲದಲ್ಲಿ ಸ್ಟೆಂಟ್ ಹಾಕೋದೆಲ್ಲ ಒಂದ್ ದೊಡ್ಡ ವಿಷಯನೇ ಅಲ್ಲ, ನಾರ್ಮಲ್ ಪ್ರೊಸೀಜರ್ ಅದೆಲ್ಲ. ಏನಾದ್ರೂ ಆಗಿರ್ಲಿ, ಆದ್ರೆ ಅವ್ರಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು. ಅದೇನ್ ರಾವ್ ಬಡ್ದಿತ್ತು. ಆ ರವಿ ಒಂದ್ ಕಡೆ, ಆ ಸೂರ್ಯ ಒಂದ್ ಕಡೆ, ಇವ್ರಿಬ್ರು ಮಾಡಿದ ಕೆಲ್ಸಕ್ಕೆ
ಅವ್ರಿಗೆ ಈ ಸ್ಥಿತಿ ಬಂದ್ಬಿಡ್ತು. ಇಬ್ರು ಸೇರಿ ಅವ್ರನ್ನ ಈ ತರ ಮಲಗಿಸ್ಬಿಟ್ಟು ಇದಕ್ಕೆಲ್ಲ ಕಾರಣ ಇದಳಲ್ಲ ಮೀನು. ಅವಳೆ ಅವಳೆ ಇಷ್ಟಪಟ್ಟು ತಂತ್ರಗಳು ಅನಿಷ್ಟ ನಮ್ಮ ಮನೆಗೆ. ಅವಳು ನಮ್ಮ ಮನೆ ಕಾಲಿಡ್ತಿದ್ದ ಹಾಗೆ ನಮ್ಮ ಮನೆ ಸಂತೋಷ, ನಗು, ನೆಮ್ಮದಿ ಎಲ್ಲ ಸಮಾಧಿ ಆಗೋಯ್ತು. ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಿದೀನಿ ನಾವು, ಆಗಲ್ಲ, ಅವಳಿಗೆ ಒಳ್ಳೇದಾಗಲ್ಲ. ನನಗೆ ಕಣ್ಣೀರು ಅವಳನ್ನ ಸುಮ್ಮನೆ ಬಿಡಲ್ಲ. ಹೋಗ್ಲಿ ಬಿಡಿಯತ್ತೆ, ಅವಳ ಯೋಗ್ಯತೆನೇ ಅಷ್ಟು ಅಂತ ಬಿಟ್ಟು ಬಿಡೋಣ. ಆ ಜನಗಳೇ ಹಾಗೆ. ನಾವೇನಿದ್ರು ಈಗ ಮಾವನ ಬಗ್ಗೆ ಯೋಚನೆ ಮಾಡಬೇಕು. ಬಿಟ್ಟು ಅವ್ರಿಗೆ ಯಾವ ತೊಂದರೆನೂ ಆಗದೆ ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡು ತಾಯಿ. ಡಾಕ್ಟರ್ 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 ಔಟ್ ಆಫ್ ಡೇಂಜರ್. ಆಪರೇಷನ್ ಸಕ್ಸಸ್ ಆಗಿದೆ. ನೀವು ಸ್ವಲ್ಪ ಹೊತ್ತರಲ್ಲೇ ವಾರ್ಡ್ ಶಿಫ್ಟ್ ಮಾಡ್ತೀನಿ. ನೀವೆಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಿಮ್ಮ ತಂದೆಗಿರೋ ಒಳ್ಳೆ ಮನಸ್ಸಿಗೆ ಆ ದೇವರು ಇವ್ರನ್ನ ಕಾಪಾಡ್ಬಿಟ್ಟ ಕಣಪ್ಪ. ನಿಮ್ಮಲ್ಲಿ ಯಾರಾದ್ರೂ ಒಬ್ರನ್ನ ಭೇಟಿ ಆಗೋದಕ್ಕೆ ಡಾಕ್ಟರ್ ಬರಕ್ಕೆ ಹೇಳಿದ್ದಾರೆ. ಸೂರ್ಯ, ಹೋಗಿ ಮಾತಾಡ್ಕೊಂಬಪ್ಪ. ಅಂಕಲ್, ಅಪ್ಪ ಇಲ್ಲಿ ನಾನು ನೋಡ್ಕೊತೀನಿ, ಹೋಗ್ಬಪ್ಪ. ಮೇಡಮ್, ಇಲ್ಲಿ ಡಾಕ್ಟರ್ಸ್ದು ಕ್ಯಾಬಿನ್ ಇರುತ್ತಲ್ಲ, ಅದು ಎಲ್ಲಿ ಬರುತ್ತೆ? ಎಲ್ಲಿದೆ ಸರ್? ಇಲ್ಲಿ ಮುಂದೆ ಹೋಗಿ ರೈಟ್ ತಗೊಳ್ಳಿ. ಹಾಂ ಹಾಂ, ಅಲ್ಲ ಹೌದು. ನೋಡಿ, ಇದರಲ್ಲಿರೋ ಮೆಡಿಸಿನ್ ತಗೊಂಬನ್ನಿ. ಅಂಕಲ್, ಈ ಮೆಡಿಸಿನ್ ತೊಗೊಂಬರ್ತೀನಿ. ಹೌದು, ಅಮ್ಮ ಎಲ್ಲಿ? ಅಮ್ಮ ಮತ್ತು ರೋಹಿಣಿ ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸರಿ, ಅವ್ರಿಗೆ ಫೋನ್ ಮಾಡಿ ವಾರ್ಡಿಗೆ ಶಿಫ್ಟ್ ಮಾಡಿರೋ ವಿಷಯ ಹೇಳ್ಬಿಡಪ್ಪ. ಸರಿ ಅಂಕಲ್. ಸೌಭಾಗ್ಯ, ರಂಗನಾಥ್ಗೆ ಆಪರೇಷನ್ ಆಯಿತು ಕಣೆ. ಇನ್ಯಾವ ತೊಂದರೆನೂ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ವಾರ್ಡ್ಗೂ ಶಿಫ್ಟ್ ಮಾಡಿದ್ದಾರೆ. ನಾನು ಸಂಜೆ ಮನೆಗೆ ಬರ್ತೀನಿ. ಅಂಕಲ್, ಮಾವ ಈಗ ಹೇಗಿದ್ದಾರೆ? ಏನು ಭಯ ಪಡೋಕ್ಕಿಲ್ಲ ಅಂತ ಡಾಕ್ಟ್ರ್ ಹೇಳಿದಾರಮ್ಮ. ಸ್ಟೆಂಟ್ ಹಾಕಿದ್ದಾರೆ. ಈ ರವಿ ಈಗೆಲ್ಲ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲಮ್ಮ, ನೀನು ಯಾಕಮ್ಮ ಅವನಿಗೆ ಸಹಾಯ ಮಾಡಿದೆ? ಅಂಕಲ್, ಅವತ್ತು ಅವರಲ್ಲಿ ಮದ್ವೆ ಮಾಡ್ಕೋತಾರೆ ಅನ್ನೋ ವಿಷಯನೇ ನನ್ಗೆ ಗೊತ್ತಿರ್ಲಿಲ್ಲ ಅಂಕಲ್. ಅವ್ನ ಮಾತು ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಅನ್ಕೊಂಡೆ ಕಣಮ್ಮ. ಮೀನಾ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂತ ನನ್ನ ಮನಸ್ಸು ಹೇಳ್ತಾನೆ ಇತ್ತು. ನೋಡಮ್ಮ, ನೀನೇನು ಹೆದರ್ಕೋಬೇಡ. ಮಾವಂಗೆ ಇನ್ ಮುಂದೆ ಯಾವ ತೊಂದರೆನೂ ಇಲ್ಲ ಅಲ್ವಾ ಅಂಕಲ್? ಇಲ್ಲಮ್ಮ, ಇವತ್ತೊಂದು ದಿವಸ ಇಲ್ಲಿದ್ದು ನಾಳೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಮಾವಂಗೆ ಈ ರೀತಿ ಆಗೋದಕ್ಕೆ ನಾನು ಒಂದ್ ರೀತಿ ಕಾರಣ ಆಗ್ಬಿಟ್ಟೆ ಅಂಕಲ್.
ಹಾಗೆಲ್ಲ ಏನೂ ಇಲ್ಲಮ್ಮ. ರಂಗ ತನ್ನ ಹೆಂಡತಿ ಮಕ್ಕಳಿಗಿಂತ ತನ್ನ ಜೀವನನೇ ದಾರೆ ಎಳೆದುಬಿಟ್ಟ. ಅಷ್ಟೇ ಅಲ್ಲಮ್ಮ, ಅವನು ಯಾವತ್ತೂ ಮನ್ಸಿಗೆ ಬೇಜಾರಾದಾಗ ಹೊರಗಡೆ ಹೇಳ್ಕೊಂಡೇ ಅಲ್ಲ, ಎಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಈ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಮ್ಮ. ಅವನಿಗೇನೂ ಆಗಲ್ಲಮ್ಮ, ಬೇಗ ಗುಣ ಆಗ್ತಾನೆ, ನೀನು ಹೆದರ್ಕೋಬೇಡ. ಅಂಕಲ್, ನಾನು ಆಗ್ಲೇ ಮಾವನ್ ನೋಡೋದಕ್ಕೆ ಬಂದಿದ್ದೆ, ಆದ್ರೆ ಯಾರು ನನ್ನನ್ನು ಒಳಗಡೆ ಬಿಡ್ಲಿಲ್ಲ. ಹೌದಮ್ಮ, ಎಲ್ರಿಗೂ ನಿನ್ನ ಮೇಲೆ ತುಂಬ ಕೋಪ ಇದೆ. ಸೂರಿಂಗೆ ನಿನ್ನ ಬಗ್ಗೆ ಕೇಳಿದ್ದಕ್ಕೆ ಅವಳ ಹೆಸರು ಎತ್ತಬೇಡಿ ಅಂತ ಕೂಗಾಡ್ಬಿಟ್ಟ. ಇದೆಲ್ಲ ಸ್ವಲ್ಪ ದಿವಸ ಅಷ್ಟೇ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಅಂಕಲ್, ನನ್ನ ಮಾವನ್ ನೋಡ್ಬೇಕು. ನೋಡಮ್ಮ, ಅವರೆಲ್ಲರೂ ಇಲ್ಲಿ ಹತ್ರದಲ್ಲೇ ಹೋಗಿದ್ದಾರೆ. ನೀನು ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡು. ಅವ್ರೇನ ಬಂದರೆ ನಾನು ನಿನ್ಗೆ ಫೋನ್ ಮಾಡ್ತೀನಿ. ಸರಿ ಅಂಕಲ್. ಮಾವ, ನಿಮ್ಗೇನು ಆಗಲ್ಲ ಮಾವ. ದೇವ್ರೆ, ನಮ್ಮ ಮಾವಂಗೆ ಏನೂ ಆಗ್ಬಾರ್ದು, ಬೇಗ ಗುಣ ಆಗ್ಲಪ್ಪ. ಅಮ್ಮ, ಎಲ್ಲಿಗೆ ಹೋಗಿದ್ಯೋ? ಮೆಡಿಸಿನ್ ತರಕ್ಕೆ ಹೋಗಿದ್ದೆ. ಅಮ್ಮ, ಅಪ್ಪಗೆ ಆಪರೇಷನ್ ಆಯಿತು, ಇವಾಗ ಚೆನ್ನಾಗಿದ್ದಾರೆ. ವಾರ್ಡ್ಗೂ ಶಿಫ್ಟ್ ಮಾಡಿದ್ದಾರೆ.